ಪ್ರಪಂಚದ ಮೋಕ್ಷ ಪ್ರದಾತನಾದ ಪ್ರಭು ಯೇಸು ಕ್ರಿಸ್ತನವರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳು. ದೇವರ ವಾಕ್ಯ ಅಪೊಸ್ತಲನಾದಂತಹ ಪೇತ್ರನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದ 1ನೇ ವಚನ ಹಾಗೂ 2ನೇ ವಚನ. ಫಸ್ಟ್ ಪೀಟರ್ ಚಾಪ್ಟರ್ 2 ವರ್ಸಸ್ 1 and 2. ಆದ ಕಾರಣ ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲ ಥರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ಕರ್ತನು ದಯಾಳುವೆಂದು ನೀವು ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೇ ಎಂಬುದಾಗಿ ಕರ್ತನ ವಾಕ್ಯವು ಹೇಳ್ತದೆ. ಈ ಮಾತುಗಳನ್ನು ಆಲಿಸುತ್ತಿರುವಂತಹ ಪ್ರೀತಿಯ ದೇವಜನರೇ, ನಾವು ಯೇಸು ಕ್ರಿಸ್ತನನ್ನು ವಿಶ್ವಾಸವಿಟ್ಟು ನಾವು ರಕ್ಷಣೆಗೆ ಬಂದಾಗ ನಾವು ದೇವರಲ್ಲಿ ಹಸು ಮಕ್ಕಳಂತೆ ಅಥವಾ ಆಗತಾನೆ ಹುಟ್ಟಿರತಕ್ಕಂತಹ ಮಕ್ಕಳ ಹಾಗೆ ಇರುತ್ತೇವೆ. ಆದ್ದರಿಂದ ಈಗ ಆಗತಾನೆ ಹುಟ್ಟಿದಂತಹ ಮಕ್ಕಳಿಗೆ ಬೇಕಾಗಿರತಕ್ಕಂತಹದ್ದು ಶಾರೀರಿಕವಾಗಿ ತಾಯಿಯ ಎದೆಹಾಲು. ಪ್ರೀತಿಯ ದೇವಚಂದ್ರ, ಯಾವ ಆ ತಾಯಿ ತನ್ನ ಮಗುವಿಗೆ ಹಾಲನ್ನು ಉಣಿಸಿ ಅದನ್ನು ಪೋಷಿಸಿ ಕೆಲವು ತಿಂಗಳುಗಳು ಅಥವಾ ಕೆಲವೊಮ್ಮೆ ವರ್ಷಗಟ್ಟಲೆ ಆ ಒಂದು ತಾಯಿ ಆ ಮಗುವಿಗೆ ಹಾಲನ್ನು ಹೆರೆದು ಆಕೆಯು ಪೋಷಿಸ್ತಾಳೆ. ಅದರಂತೆಯೇ ದೇವರ ವಾಕ್ಯ ಹೇಳ್ತದೆ, ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನನ್ನು ನಂಬಿದಾಗ ಆತನು ಕ್ರಿಸ್ತನಲ್ಲಿ ಹಸು ಮಗುವಿನಂತೆ ಆತನೇನು ಮಾಡಬೇಕು? ದೇವರ ವಾಕ್ಯವೆಂಬತಕ್ಕಂತಹ ಪಾರಮಾರ್ಥಿಕವಾದಂತಹ ಶುದ್ಧವಾದ ಹಾಲನ್ನು ಕುಡಿಯುತ್ತಾ ಆತನು ಆತ್ಮದಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕು. ಎಲ್ಲ ವಿಧದ ನೀಚತನವನ್ನು, ಕೆಟ್ಟತನವನ್ನು ವಿಸರ್ಜಿಸಿ ನಾವು ಆ ಕರ್ತನು ದಯಾಳುವು ಎಂಬುದನ್ನು ಅನುಭವಿಸುತ್ತಾ ಆತನಲ್ಲಿ ಬೆಳೆದು ಬರಬೇಕಾಗಿದೆ. ಒಂದು ಮಗುವು ಅಭಿವೃದ್ಧಿಯಾಗುವುದಕ್ಕೆ, ಒಂದು ಮಗುವು ಬೆಳೆಯುವುದಕ್ಕೆ ಹಾಲು ಯಾವ ರೀತಿಯಾಗಿ ಪ್ರಾಮುಖ್ಯವೋ ಅದರಂತೆಯೇ ಒಬ್ಬ ವಿಶ್ವಾಸಿಯು ಕೂಡ ಆಧ್ಯಾತ್ಮಿಕವಾಗಿ ಅಭಿವೃದ್ಧಿ ಹೊಂದುವುದಕ್ಕೆ ದೇವರ ವಾಕ್ಯವೆಂಬುವಂತಹ ಶುದ್ಧ ಹಾಲು ಅತಿ ಅವಶ್ಯಕವಾಗಿದೆ. ಆದ್ದರಿಂದ ಈ ಮಾತನ್ನು ಆಲಿಸುತ್ತಿರುವಂತಹ ಪ್ರೀತಿಯ ಸಹೋದರನೇ, ಸಹೋದರಿ, ನಮ್ಮ ಆತ್ಮಗಳಿಗೆ ಆಹಾರವಾಗಿರತಕ್ಕಂತಹ ದೇವರ ವಾಕ್ಯವೆಂಬತಕ್ಕಂತಹ ಪಾರಮಾರ್ಥಿಕವಾದಂಥ ಶುದ್ಧ ಹಾಲನ್ನು ಕುಡಿಯುತ್ತಾ ಆತನ ಜ್ಞಾನದಲ್ಲಿ ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಲ್ಲಿಯೂ ನಾವು ಅಭಿವೃದ್ಧಿ ಆಗುತ್ತಾ ಬರೋಣ. ಆ ರೀತಿಯಾಗಿ ಮಾಡಲು ದೇವರು ನಮಗೆ ಸಹಾಯ ಮಾಡಲಿ. ಕರ್ತನು ಈ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.